ಸಿದ್ದರಾಮಯ್ಯನವರು ಮಾರ್ಚ್ 6ರಂದು ಕರ್ನಾಟಕದ 2026-27ನೇ ಸಾಲಿನ ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ಇದು ಸಿದ್ದರಾಮಯ್ಯ ಅವರು ಮಂಡಿಸುತ್ತಿರುವ ದಾಖಲೆಯ 17ನೇ ಬಜೆಟ್ ಮಂಡನೆಯಾಗಿದೆ. ಈ ಬಾರಿಯ ಬಜೆಟ್ ಕುರಿತು ಶಿವಮೊಗ್ಗದಲ್ಲಿ ಜನರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಏನು ಕರ್ನಾಟಕ ರಾಜ್ಯದ ಬಜೆಟ್ ನಡೀತಾ ಇದೆ, ಆ ಬಜೆಟ್ಗೆ ಸಂಬಂಧಪಟ್ಟಂತೆ ಒಂದು ಸ್ವಾಗತವನ್ನು ನಾವು ಮಾಡ್ತೀವಿ. ಬಜೆಟ್ ಆಗಬೇಕು, ಪ್ರತಿ ವರ್ಷ ಏನು ನಡೀಬೇಕು ನಡೆಯುತ್ತೆ. ಆದರೆ ಭಾಳ ವಿಶೇಷವಾಗಿ ಹೇಳಬೇಕು ಅಂತಂದರೆ ಈ ಬಜೆಟು ಪರಿಪೂರ್ಣವಾಗಿರಬೇಕು. ಸುಮ್ಮನೆ ಯಾವುದೋ ಒಂದು ಕಾಟಾಚಾರಕ್ಕೆ ಬಜೆಟ್ ಆಗುವಂಥದ್ದು ಆಗಬಾರ್ದು. ಹಾಗಾಗಿ ನಾವು ಹೇಳುವಂಥದ್ದು, ನಮಗೆ ಇಡೀ ಕರ್ನಾಟಕ ರಾಜ್ಯದೊಳಗಡೆ ಬಜೆಟ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ವಿಶೇಷವಾದ ಸೌಲಭ್ಯಗಳು ಸಿಗಬೇಕೋ ಅದು ಸಿಗೋದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು. ಮತ್ತು ನಾವು ಕರ್ನಾಟಕ ರಾಜ್ಯದ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತೆ ಮುಜರಾಯಿಗೆ ಇಲಾಖೆಯ ವ್ಯಾಪ್ತಿಗೆ ಸಂಬಂಧಪಟ್ಟಿರುವಂಥ ಅನೇಕ ದೇವಾಲಯಗಳಿದೆ. ಸುಮಾರು 35,000 ದೇವಾಲಯಗಳಿದೆ. ಅಷ್ಟು ದೇವಾಲಯಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮುಜರಾಯಿ ಇಲಾಖೆಗೆ ಸರಿಯಾಗಿರುವಂಥ ಒಂದು ಹಣವನ್ನು ಸಂಗ್ರಹ ಮಾಡಿ ಕೊಡಬೇಕು ಅವರಿಗುಂಥದ್ದು. ಮತ್ತು ಮುಜರಾಯಿ ದೇವಾಲಯಗಳಿಗೂ ಮತ್ತು ಆ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರುವಂಥ ಅರ್ಚಕರುಗಳಿಗೆ ಅವರಿಗೆ ಮೂಲಭೂತ ಸೌಕರ್ಯ ಇರ್ಬೋದು, ಅವರಿಗೆ ಜೀವ ವಿಮೆ ಇರ್ಬೋದು, ಮತ್ತು ಅವರಿಗೆ ಸರಿಯಾದ ಸಂಬಳ ಸಿಗ್ತಾ ಇಲ್ಲ, ತಸ್ತಿಗೆ ಸಿಗ್ತಾ ಇಲ್ಲ. ಈ ತಸ್ತಿಗೆ ಹಣಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದ ಗಮನವನ್ನು ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಮತ್ತು ಔಷಧಿಗಳು ಸರಿಯಾಗಿ ಸಿಗ್ತಾ ಇಲ್ಲ, ಬಡವರು ಎಲ್ಲಿಗೆ ಹೋಗ್ಬೇಕು? ಹಾಗಾಗಿ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಆ ಬಡವರು ಎಲ್ಲಿಗೆ ಹೋಗ್ಬೇಕು? ಇದೆಲ್ಲ ಉಳಿಬೇಕು ಅನ್ನೋ ದೃಷ್ಟಿಯೊಳಗಡೆ ಹಾಸ್ಪಿಟಲ್ನ ಸರ್ಕಾರಿ ಆಸ್ಪತ್ರೆ ಇರುವಂಥದ್ದು. ಸರ್ಕಾರಿ ಆಸ್ಪತ್ರೆಗೆ ಮೂಲಭೂತ ಸೌಕರ್ಯ ಇರಬೇಕು, ಸರಿಯಾದ ಔಷಧಿ ನಿರ್ವಹಣೆ ಆಗುವಂಗೆ ಆಗಬೇಕು. ಮತ್ತು ಚಿಕಿತ್ಸೆಗೆ ಸಂಬಂಧಪಟ್ಟಂತ ಏನೇನು ಅವಶ್ಯಕತೆ ಇದೆಯೋ ಅಷ್ಟನ್ನು ಶಿವಮೊಗ್ಗ ನಗರಕ್ಕೆ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ಕೊತೀನಿ. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ದಾಖಲೆ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ದಾಖಲೆ ಬಜೆಟ್ನಲ್ಲಿ ನಾವು ನಿರೀಕ್ಷೆಯನ್ನು ಇಟ್ಕೊಳ್ಳೋದು ಭಾರಿ ಕಷ್ಟ ಆಗಿದೆ. ಯಾಕಂದರೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚು ಕಡಿಮೆ ತಿಂಗಳಿಗೆ 60,000 ಕೋಟಿ ರೂಪಾಯಿಗಳನ್ನು ಅವರು ಹೊಂದಿಸಬೇಕಾಗಿದೆ. ಇಷ್ಟೊಂದು ದೊಡ್ಡ ಮೊತ್ತದ ಅಮೌಂಟನ್ನು ಅವರು ಹೊಂದಿಸಬೇಕಾಗಿರೋದ್ರಿಂದ ರಾಜ್ಯದ ಅಭಿವೃದ್ಧಿಯನ್ನು ನಾವು ಇದರಲ್ಲಿ ಕಾಣೋದು ಭಾರಿ ಕಷ್ಟ. ಆದ್ದರಿಂದ ಸರ್ಕಾರಕ್ಕೆ ನನ್ನ ಮನವಿ ಏನಂದರೆ, ರಾಜ್ಯದ ಅಭಿವೃದ್ಧಿಗೂ ಸಹಿತ ಗಮನ ಕೊಟ್ಟು ಬಜೆಟನ್ನು ಮಂಡಿಸಬೇಕಾಗಿ ಕೇಳ್ಕೊಳ್ತೀನಿ. ಈಗಾಗಲೇ ಹಲವಾರು ಮಂತ್ರಿಗಳು ಗಿವಿಟಪ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಫ್ರೀ ಬೀಸ್ಗಳನ್ನ ಶ್ರೀಮಂತರು ಗಿವಿಟಪ್ ಮಾಡಿ ಅಂತೇಳಿ ಮೋದಿ ಏನು ಗಿವಿಟಪ್ ತಂದಿದ್ರು ಅದನ್ನೇ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಒಟ್ಟಿನಲ್ಲಿ ರಾಜ್ಯ ಸರ್ಕಾರದ ಬಗ್ಗೆ ಈ ಬಜೆಟ್ನಲ್ಲಿ ಹೆಚ್ಚು ನಿರೀಕ್ಷೆಗಿಂತ ಮೈನಸ್ ಪಾಯಿಂಟ್ಗಳು ಜಾಸ್ತಿ ಇದ್ದಾವೆ ಅಂತ ಹೇಳ್ಬೋದು. ಏನು ಇವತ್ತು ಸಿದ್ದರಾಮಯ್ಯನವರು 17ನೇ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ, ಅವರಿಗೆ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈ ಬಾರಿ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಇದು 3ನೇ ಬಜೆಟನ್ನು ಈ ಸರ್ಕಾರ ಮಂಡನೆ ಮಾಡ್ತಾ ಇದೆ. ಈಗಾಗಲೇ ಜನಗಳ ನಿರೀಕ್ಷೆಯನ್ನು ಈಗಾಗಲೇ ಈ ಸರ್ಕಾರ ಹುಸಿಗೊಳಿಸಿದೆ. ಯಾಕೆ ಅಂತೇಳಿದರೆ, ಗ್ಯಾರಂಟಿ ಯೋಜನೆಗಳನ್ನು ಯಾರು ಕೇಳಿರಲಿಲ್ಲ. ಗ್ಯಾರಂಟಿ ಯೋಜನೆಗಳನ್ನು ನೀಡೋದ್ರ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ. ಆದರೆ ಹಣವನ್ನೆಲ್ಲ ಪೂರ್ತಿ ಗ್ಯಾರಂಟಿ ಯೋಜನೆಗೆ ಮಾಡೋದ್ರ ಮೂಲಕ SC/ST ನಿಗಮಗಳ ದುಡ್ಡನ್ನು ಕೂಡ ಇವರು ಉಪಯೋಗಿಸ್ತಾ ಇದ್ದಾರೆ. ಆದರೆ ಈ ಬಡ್ಜೆಟಲ್ಲಿ SC/ST ನಿಗಮಕ್ಕೆ ಏನು ಇಡಬೇಕು ಆ ದುಡ್ಡನ್ನು ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ, ಆ ನಿಗಮಕ್ಕೆ ಮೀಸಲಿಡಿ. ಹಾಗೆ ವಿಶೇಷವಾಗಿ ಮಲೆನಾಡಿನ ಜನತೆ ಕಾಂಗ್ರೆಸ್ನ ಮೇಲೆ ಆರೋಪ ಇದೆ. ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಮಲೆನಾಡಿಗೆ ವಿಶೇಷವಾದ ಪ್ಯಾಕೇಜ್ಗಳನ್ನು ನೀಡಿಲ್ಲ. ಹಾಗಾಗಿ ಈ ಬಾರಿ ವಿಶೇಷ ಪ್ಯಾಕೇಜ್ಗಳನ್ನು ನೀಡಿ ಶರಾವತಿ ಸಂತ್ರಸ್ತರು ಸಾಕಷ್ಟು ಜನ ಈ ಭಾಗದಲ್ಲಿದ್ದಾರೆ. ಅವ್ರಿಗೂ ಕೂಡ ಪರಿಹಾರ ಕೊಡ್ತೀವಿ ಅಂತ ಹೇಳಿದರೆ ಅವ್ರಿಗೂ ಕೂಡ ಪರಿಹಾರವನ್ನು ಕೊಟ್ಟಿಲ್ಲ. ಈ ಬಜೆಟಲ್ಲಿ ಅವ್ರಿಗೂ ಕೂಡ ಪರಿಹಾರಕ್ಕೆ ಹಣವನ್ನು ಮೀಸಲಾಗಿಡಿ. ನಾಳೆ ಯಾವ ಬೇಳೆಕಾಳು ರೇಟ್ ಜಾಸ್ತಿ ಆಗುತ್ತೆ ತಂದಿಟ್ಕೊಂಡ್ಬಿಡೋಣ ಕಣ್ರಿ. ಗ್ಯಾಸ್ ಬೆಲೆ ಜಾಸ್ತಿ ಆಗುತ್ತೆ, ಇವತ್ತು ಬುಕ್ ಮಾಡಿರಿ, ಒಂದು 5 ಲೀಟ್ರ್ ಪೆಟ್ರೋಲ್ ಹಾಕ್ಸ್ಕೊಳ್ರಿ. ಈ ರೀತಿ ಎಲ್ಲ ಮಹಿಳೆಯರೆಲ್ಲ ಆತಂಕ ಇದೆ. ಯಾವುದ್ಯಾವುದು ಬೆಲೆ ಜಾಸ್ತಿ ಆಗುತ್ತೆ ಅಂತ ಗೊತ್ತಿಲ್ಲ. ಕಾಸ್ಮೆಟಿಕ್ಸ್ ಆಗಲಿ ಇನ್ನೊಂದಾಗಲಿ ಬೆಲೆ ಯಾವುದೇ ನಿರೀಕ್ಷೆ ಇಲ್ಲ. ಮೊದಲೇ ನಿರೀಕ್ಷಿತ್ತು, ಇವತ್ತು ಈ ಸಲ ಏನಾದ್ರು ಕಮ್ಮಿ ಮಾಡ್ತಾರೇನಪ್ಪ ಎಲೆಕ್ಟ್ರಾನಿಕ್ ಉತ್ಪನ್ನಗಳ ಮೇಲೆ ಯಾವುದು ನಿರೀಕ್ಷೆ ಇಲ್ಲ. ಯಾಕಂದರೆ ಗ್ಯಾರಂಟಿ ಹಣ ಒದಗಿಸ್ಲೇಬೇಕು ಅವರು. ಆದುದರಿಂದ ಈ ಬಜೆಟಲ್ಲಿ ನಮಗೆ ನಿರೀಕ್ಷೆಯೂ ಇಲ್ಲ, ಏನು ಮಾಡೋದಿಲ್ಲ. ಯಾಕಂದರೆ ಅಲ್ಪಸಂಖ್ಯಾತರಿಗೆ ಒಂದಷ್ಟು ಭರವಸೆಗಳಿದೆ ಅಂತ ಅವರಿಗೆ. ಅಲ್ಪಸಂಖ್ಯಾತರಿಗೋಸ್ಕರನೇ ಯೋಜನೆಗಳನ್ನು ನಿರ್ಮಾಣ ಮಾಡ್ತಾರೆ, ಅವರಿಗೋಸ್ಕರನೇ ಒಂದಷ್ಟು ಹಣವನ್ನು ವೆಚ್ಚ ಮಾಡ್ತಾರೆ. ಅವ್ರಿಗೆ ತಲುಪುತ್ತೋ ಇಲ್ಲ ಅದು ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಹಾಗೆ ಇದೆ ನಮ್ಮ ಈಗ ಕರ್ನಾಟಕ ಸರ್ಕಾರದ ಆಡಳಿತ ವೈಖರಿ. ಮತ್ತು ಶಿವಮೊಗ್ಗದಲ್ಲಿ ಮುಖ್ಯವಾಗಿ ಗಾಂಜಾ ಸೇವನೆ ಜಾಸ್ತಿ ಆಗ್ತಿದೆ, ಗಾಂಜಾ ಮಾರಾಟ ಜಾಸ್ತಿ ಆಗ್ತಿದೆ. ಅದನ್ನು ನಿಲ್ಲಿಸಬೇಕು. ಆಶ್ರಯ ಮನೆಗಳು ಹಿಂದೆ ಈಶ್ವರಪ್ಪರ ಸಮಯದಲ್ಲಿ 2,000ಕ್ಕೂ ಹೆಚ್ಚು ಆಶ್ರಯ ಮನೆಗಳು ನಿರ್ಮಾಣ ಆಗಿತ್ತು. ಅದು ಮುಕ್ಕಾಲು ಹಂತಕ್ಕೆ ಬಂದು ನಿಂತು ಹೋಗಿದೆ. ಯಾಕಂತ ಹೇಳಿದ್ರೆ ಆ ಕಾಂಟ್ರಾಕ್ಟಿಗೆ ಬರಬೇಕಾದಂಥ ಬಾಕಿ ಈ ಸರ್ಕಾರ ಬಿಡುಗಡೆ ಮಾಡಿಲ್ಲ. 12 ಕೋಟಿ ಹಣವನ್ನು ಕೊಟ್ಟರೆ ಅಲ್ಲಿ ವಿದ್ಯುತ್ ಸರಬರಾಜು ಆಗುತ್ತೆ. ಅಷ್ಟು ಜನರು ಕೂಡ ಮನೆಗೆ ಹೋಗಿ ನೆಮ್ಮದಿಯಾಗಿರ್ತಾರೆ, ಸರ್ಕಾರವನ್ನು ಹರಿಸ್ತಾರೆ. ಮತ್ತು ಹಿಂದಿನ MLAಗಳಿಗೂ ಮತ್ತು ಈಗಿರುವಂಥ MLAಗಳಿಗೂ ಕೂಡ ನೆನೆಸ್ತಾರೆ.